ಬೆಳಗ್ಗೆ 7:45 ಹೋಗ್ಬಿಟ್ಟು ವೈಷ್ಣೋದೇವಿಗೆ ಬಂದು 5:30 ಕಟ್ರಾ ರೈಲ್ವೆ ಸ್ಟೇಷನ್ ರೀಚ್ ಆಗಿ ನೆಕ್ಸ್ಟ್ ಇಲ್ಲಿ ಬರ್ತಿದ್ದಂಗೆ ಒಂದು ರೂಮ್ ಮಾಡಿ ಸ್ಟೇ ಮಾಡಿ ಈಗ ಇಲ್ಲಿಂದ ವೈಷ್ಣೋದೇವಿಗೆ ಹೋಗೋಕ್ಕೆ ಒಂದು ಪಾಸ್ ಥರ ಕೊಡ್ತಾರೆ, ತೊಗೊಬೇಕು. ಅದನ್ನು ಇವಾಗ RFID ಕಾರ್ಡ್ ಥರ ಮಾಡಿದ್ದಾರೆ. ಸೊ ಅದನ್ನು ತೊಗೊಂಡು ಈಗ ಇಲ್ಲೊಂದು ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೊರಡೋಕ್ಕೆ ರೆಡಿ. ಈಗ RFID ಕಾರ್ಡ್ ಮಾಡಿದ್ದಾರೆ ಶ್ರೀ ಮಾತಾ ವೈಷ್ಣೋದೇವಿ ಶ್ರೈನ್ ಬೋರ್ಡಿಂದ. ಬೆಳಗ್ಗೆ ವೈಷ್ಣೋದೇವಿಗೆ ಟ್ರೆಕ್ ಸ್ಟಾರ್ಟ್ ಮಾಡಿ ಇವಾಗ ಇಲ್ಲಿ ತಾರಾಕೂಟ್ ಅಂತ ಒಂದು ಜಾಗ ಮಾಡಿದ್ದಾರೆ. ಸೊ ಅಲ್ಲಿಂದ ನಿಮಗೆ ಇಲ್ಲಿಂದ ಒಂದು 7 ಕಿಲೋಮೀಟ್ರು ಒಂಥರ ಸೀದಾ ರಸ್ತೆ ಇರುತ್ತೆ. ಸೊ ತುಂಬ ಇಲ್ಲಿ ಕುದುರೆಗಾಗಲಿ ಬೇರೆ ಅಂಗಡಿಗಳೆಲ್ಲ ಏನೂ ಇರೋಲ್ಲ, ಫುಲ್ಲು ಪ್ಲೈನ್ ರೋಡ್ ಥರ ಇದೆ. ಸೊ ಓಕೆ, ನಾಟ್ ಬ್ಯಾಡ್, ಚೆನ್ನಾಗಿದೆ. ಇಲ್ಲಿಂದ ಹೋದರೆ ಅದಕ್ಕೂವರೆ ಅಂತ ಒಂದು 7 ಕಿಲೋಮೀಟ್ರ್ ಕವರ್ ಆಗುತ್ತೆ. ಸೊ ಅಲ್ಲಿಗೆ ಹೋದ್ಮೇಲೆ ಈ ಹಳೆ ರೂಟು ಈ ಹೊಸ ರೂಟು ಜಾಯ್ನ್ ಆಗುತ್ತೆ ಆ ಜಾಗದಲ್ಲಿ. ಸೊ ಆ ಜಾಗದಲ್ಲಿ ಹೋಗ್ತಾ ಇದ್ದೀವಿ ವೈಷ್ಣೋದೇವಿಗೆ. ಜೈ ಮಾತಾದಿ. ಎಷ್ಟು ದೊಡ್ಡ ಸಿಟಿ ಥರ ಆಗ್ಬಿಟ್ಟಿದೆ ಈಗ ನೋಡಿ. ಇಲ್ಲಿ ಹೊಸದಾಗಿ ಮೆಕ್ಡೊನಾಲ್ಡ್ಸ್ ರೆಡಿ ಆಗ್ತಾ ಇದೆ. ನಿಮ್ಗೆ ಇಲ್ಲಿ ಲೈನ್ ಕಾಣಿಸ್ತಾ ಇದೆಯಲ್ಲ, ಇದೇ ದಾರಿ. ಇಲ್ಲಿಂದ ಆ ಟಾಪ್ವರೆಗೂ ಹೋಗ್ಬೇಕು. ಇವಾಗ ಸುಮಾರು ದೂರ ಬಂದಿದ್ದೀವಿ. ಇವಾಗ ನೀವು ನೋಡಿ, ಇಲ್ಲಿಗೆ ಬಂತಾ ಇದ್ದಂಗೆ ಇಲ್ಲೊಂಥರ ಪಾರ್ಕ್ ಥರ ಇದೆ. ಮತ್ತು ಇಲ್ಲಿ ಈ ಥರ ಒಂದು ಲಂಗರ್ ಸಿಗುತ್ತೆ. ಇನ್ ಕೇಸ್ ಲಂಗರ್ ಅಂದರೆ ಊಟ ತಿಂಡಿ ಇರೋಕ್ಕೆ, ರೆಸ್ಟ್ ಮಾಡೋಕ್ಕೆ ಜಾಗ ಇಲ್ಲಿದೆ. ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ಮೋಸ್ಟ್. ನಾವಿವತ್ತು ಬಂದಿರೋದು ಶ್ರೀ ಮಾತಾ ವೈಷ್ಣೋದೇವಿ ಸೇವಾ ಪ್ರತಿಷ್ಠಾನ ಸಂಸ್ಥೆ ಬೆಂಗಳೂರು. ಇವ್ರು ಆರ್ಗನೈಸ್ ಮಾಡಿರೋ ಒಂದು ಊಟ ಮತ್ತು ವಸತಿಯ ಸೌಲಭ್ಯ ಇರುವಂತ ಜಾಗಕ್ಕೆ. ಈ ಸಂಸ್ಥೆಯಿಂದ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಿನಲ್ಲಿ ಇಲ್ಲಿ ಬರೋ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆಯನ್ನ ಇಲ್ಲಿ ಮಾಡಿಕೊಡ್ತಾರೆ. ಅದರಲ್ಲೂ ಇಲ್ಲಿ ಬರೋ ಭಕ್ತಾದಿಗಳಿಗೆ ನಮ್ಮ ದಕ್ಷಿಣ ಭಾರತದ ತಿನಿಸುಗಳನ್ನು ಇಲ್ಲೇ ತಯಾರಿಸಿ ನೀಡ್ತಾರೆ. ಟೈಮ್ ಈಗ ಆಲ್ಮೋಸ್ಟ್ 1:30. ಸುಮಾರು ಹತ್ರ ಬಂದಿದ್ದೀವಿ. ಇನ್ನೇ ನಮಗೆ ವೈಷ್ಣೋದೇವಿಗೆ ಇನ್ನೊಂದು 1 ಕಿಲೋಮೀಟರ್ ಕಮ್ಮಿ ಇದೆ. ಚೆನ್ನಾಗಿದೆ. ಈಗ ಸ್ವಲ್ಪ ಮೇಲ್ಗಡೆ ಬರ್ತಾ ಥಂಡಿ ಅನಿಸ್ತಾ ಇದೆ. ಅದು ಬಿಟ್ರೆ ನಾರ್ಮಲ್ ಆಗಿದೆ. ಸ್ವಲ್ಪ ರೂಟ್ ಎಲ್ಲ ಚೆನ್ನಾಗಿ ಮಾಡಿ. ವೈಷ್ಣೋದೇವಿಲಿ ಏನಂದರೆ, ವೈಷ್ಣೋದೇವಿ ತಾಯಿಗೆ 3 ದೇವರುಗಳ ಒಂದು ಆಶೀರ್ವಾದ ಇದೆ. ಮತ್ತು ಮ್ಯಾನಿಫೆಸ್ಟೇಷನ್ ಆಫ್ ತ್ರಿಮೂರ್ತೀಸ್ ಅಂತ ಹೇಳ್ತಾರೆ. ಅಂದರೆ ವೈಷ್ಣೋದೇವಿ ಅಂದರೆ ಮಹಾಸರಸ್ವತಿ, ಮಹಾಲಕ್ಷ್ಮಿ, ಮಹಾಕಾಳಿ. ಮತ್ತು ತಾಯಿ ವೈಷ್ಣೋದೇವಿ ಈಗ ಇಲ್ಲಿ ನಾವು ಹೋಗ್ತಾ ಇದ್ದೀವಲ್ಲ, ಇದು ದೇವ್ರು ಇರೋ ಜಾಗ. ಆ ಜಾಗದಲ್ಲಿ ಒಂದು 9 ತಿಂಗಳು ತಪಸ್ಸು ಮಾಡಿ ಜಾಗ ಅಂತ ಹೇಳ್ತಾರೆ. ವೈಷ್ಣೋದೇವಿ ದರ್ಶನ ಮುಗಿಸ್ಕೊಂಡು ಬರ್ತಾಯಿದ್ದೀವಿ. ಒಳಗಡೆ ಅಲ್ಲಿ ಮೊಬೈಲ್, ಫೋನ್ಸ್, ಆಮೇಲೆ ಕ್ಯಾಮ್ರಾ ಏನು ಬಿಡಲ್ಲ ಒಳಗಡೆ. ಈವನ್ ವಾಚ್ ಬಿಡಲ್ಲ, ಪೆನ್ ಬಿಡಲ್ಲ. ಎಲ್ಲ ಅಲ್ಲೇ ಲಾಕರ್ ಅಂತಿದೆ, ಲಾಕರಲ್ಲಿ ಇರಬೇಕು. ಯಾರು ಬೈ ಮಿಸ್ಟೇಕಾಗಿ ತೊಗೊಳಕ್ಕೆ ಹೋಗ್ಬೇಡಿ. ತೊಗೊಂಡೋದ್ರೆ ನೀವು ತಿರ್ಗಾ ಮತ್ತೆ ವಾಪಸ್ ಬಂದು ಇಟ್ಬಿಟ್ಟು ಹೋಗ್ಬೇಕಾಗತ್ತೆ. ಸೊ ಅದೊಂದು ತುಂಬ ಇಂಪಾರ್ಟೆಂಟು. ಸೊ ದರ್ಶನ ಮುಗೀತು. ದರ್ಶನ ಮುಗಿಸಿದ್ಮೇಲೆ ಇಲ್ಲಿ ಕೇಬಲ್ ಕಾರ್ ಇದೆ ಭೈರವ್ ಟೆಂಪಲ್ಗೆ ಹೋಗೋದಕ್ಕೆ. ಸೊ ಅದಕ್ಕೆ ಕೇಬಲ್ ಕಾರ್ಗೆ ಇದು 100 ರೂಪಾಯಿ ತೊಗೊತಾರೆ ಹೋಗೋಕ್ಕೆ ಬರೋಕ್ಕೆ. ನೀವು ಕೆಳಗಡೆಯಿಂದ ಹತ್ಕೊಂಡು ತಿರ್ಗಾ ಮೇಲೋಗಿ ಆ ಚೀಟಿ ಇಕ್ಕೊಂಡು ತಿರ್ಗಾ ಹಂಗೆ ಅಲ್ಲಿ ದರ್ಶನ ಮುಗಿಸ್ಕೊಂಡು ತಿರ್ಗಾ ಅದೇ ಕೇಬಲ್ ಕಾರಲ್ಲಿ ಬಂದು ಕೆಳಗಡೆ ಇಳಿದ್ಬಿಟ್ಟು ಇಲ್ಲಿ ದೇವಸ್ಥಾನ ಲಾಕರಲ್ಲಿ ಏನೋ ಇಟ್ಟರೆ ನೀವು ತೊಗೊಂಡು ಬರ್ಬೋದು. ಅದೊಂದು ಆಪ್ಷನು. ಹಂಗೆ ಅದನ್ನು ಹಂಗೆ ಮಾಡ್ಬೋದು. ಇನ್ನೊಂದು ಏನಂದರೆ,
ಇಲ್ಲಿ ಬ್ಯಾಟ್ರಿ ಕಾರ್ ಇದೆ. ತುಂಬ ಜನ ಅದನ್ನು ಆಪ್ಷನ್ ಆಗಿರುತ್ತೆ ಅಂತ ತೊಗೊಂಡು ಕೆಲವ್ರು ಬಂದ್ಬಿಡ್ತಾರೆ ಮೇಲ್ಗಡೆಗೆ 7 ಕಿಲೋಮೀಟ್ರು ಹತ್ಬಿಟ್ಟು ಅಲ್ಲಿ ಬ್ಯಾಟ್ರಿ ಕಾರ್ ಸಿಗುತ್ತೆ, ಬ್ಯಾಟ್ರಿ ಕಾರಲ್ಲಿ ಹೋಗ್ಬಿಡೋಣ ಅಂತ. ಆದರೆ ಬ್ಯಾಟ್ರಿ ಕಾರ್ಗೆ ತುಂಬ ಡಿಮ್ಯಾಂಡ್ ಇದೆ. ಅವರು ಏನಂದರೆ ಫಸ್ಟ್ ಪ್ರಿಫರೆನ್ಸು ಆನ್ಲೈನ್ ಅವ್ರಿಗೆ ನೋಡ್ತಾರೆ. ಆನ್ಲೈನ್ ನೋಡಿದ್ಮೇಲೆ ಆಫ್ಲೈನಲ್ಲಿ ಕೊಡ್ತಾರೆ. ಆಫ್ಲೈನಲ್ಲಿ ಅದು ಸೀನಿಯರ್ ಸಿಟಿಸನ್ಸು ಮತ್ತು ಫಿಸಿಕಲಿ ಡಿಸೇಬಲ್ಡ್ ಇದ್ದವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಬಿಟ್ಟು ಸೆಕೆಂಡ್ ಪ್ರಿಫರೆನ್ಸ್ ಕೊಟ್ಬಿಟ್ಟು ಆನ್ಲೈನ್ ಫಸ್ಟ್ ಪ್ರಿಫರೆನ್ಸು, ಸೆಕೆಂಡ್ ಪ್ರಿಫರೆನ್ಸು ಏಜ್ಡ್ ಸೀನಿಯರ್ ಸಿಟಿಸನ್ಸು ಮತ್ತು ಫಿಸಿಕಲಿ ಡಿಸೇಬಲ್ಡ್ ಅವರು ಕೊಟ್ಟು ಆಮೇಲೆ ಏನಾದರೂ ಆ ಟೈಮ್ಗೆ ಮಿಕ್ಕಿರಿದ್ರೆ ಆ ಟಿಕೆಟ್ನ ಪಬ್ಲಿಕ್ಗೆ ಕೊಡ್ತಾರೆ. ಸೊ ಅದನ್ನು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಈಗ ಇಲ್ಲಿ 2 ಅವರ್ಸ್ಗೆ ಒಂದ್ಸತಿ ಆಪ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಈಗ ಮಾರ್ನಿಂಗ್ ಬೆಳಿಗ್ಗೆ 7ಗೆ ಒಂದು ಸ್ಟಾರ್ಟ್ ಆಗುತ್ತೆ. 7ಗೆ ಸ್ಟಾರ್ಟ್ ಆದರೆ ಇನ್ನೊಂದು 10:30ಗೆ ಒಂದಿದೆ. 10:30 ಆದಮೇಲೆ ತಿರ್ಗಾ 1:30ಗಿದೆ. 1:30 ಆದಮೇಲೆ 3 o'clock, 3 ಆದಮೇಲೆ 5:30, 5:30 ಆದಮೇಲೆ 7:30, 7:30 ಆದಮೇಲೆ 10. ಸೊ ಇಲ್ಲಿಂದ ಹೋಗೋದಕ್ಕೂ ಅದೇ ಟೈಮಿಂಗ್ಸು, ಬರೋಕ್ಕೂ ಅದೇ ಟೈಮಿಂಗ್ಸು. ಆ 2 ಅವರಲ್ಲಿ ಇಲ್ಲೊಂದಷ್ಟು ಒಂದು 5-10 ವೆಹಿಕಲ್ಸ್ ಇರುತ್ತೆ. ಸೊ ಅದೆಷ್ಟಿದೆಯೋ ಅದಷ್ಟನ್ನು ಮಾತ್ರ ಅವರು ಕಳಿಸ್ತಾರೆ, ಹೋಗ್ತಾರೆ, ಮಾಡ್ತಾರೆ. ಸೊ ಆ ಥರ ಆಗಿದೆ. ಸೊ ಅದನ್ನು ತುಂಬ ಜಾಸ್ತಿ ಡಿಪೆಂಡೆಂಟ್ ಮಾಡಿಕೊಂಡು ಬರೋದಕ್ಕಿಂತ ನೀವು ಕೆಳಗಡೆಯಿಂದನೇ ನಾನಿಲ್ಲ, ನೀವು ಮೈಂಡ್ ಸೆಟ್ ಮಾಡಿಬಿಡ್ಬೇಕು, ನಾನಿಲ್ಲ ಫುಲ್ ನಡೀತೀನಿ ಅಂತಂದರೆ ಈ ಥರ ಕೊಟ್ಟು ಮಾರ್ಗದಲ್ಲಿ ಬಂದ್ಬಿಟ್ಟು ಹೋಗ್ಬೋದು. ಇಲ್ಲಾಂದರೆ ಕೆಳಗಡೆ ಡಿಸೈಡ್ ಮಾಡಿ ಕುದುರೆಗೆ ಹೋಗ್ಬೋದು. ಇಲ್ಲಾಂದರೆ ಕೆಳಗಡೆ ನೀವು ಡಿಸೈಡ್ ಮಾಡಿಕೊಂಡು ಚಾಪರಲ್ಲಾದರೂ ಬರ್ಬೋದು. ಸೊ ಇಷ್ಟು ಆಪ್ಷನ್ಸ್ ಇದೆ ವೈಷ್ಣೋದೇವಿಲಿ. ಇದಿಷ್ಟು ವೈಷ್ಣೋದೇವಿ ಬಗ್ಗೆ. ವೈಷ್ಣೋದೇವಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲೇ ಆ್ಯಡ್ ಮಾಡಿರ್ತೀನಿ. ನಿಮಗೆ ಯಾರಿಗಾದರೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.